ಸ್ನೇಹಿತರೆ, ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ ನಲ್ಲಿ ಯಾವ ರೀತಿ ನಾವು ಫ್ಲೋಟಿಂಗ್ ಕೀಬೋರ್ಡ್ ನ ಯೂಸ್ ಮಾಡಬಹುದು ಅಂತ ಚರ್ಚೆ ಮಾಡೋಣ. ಫ್ಲೋಟಿಂಗ್ ಕೀಬೋರ್ಡ್ ಅಂದ್ರೆ ಅದು ಎಲ್ಲಿ ಬೇಕಲ್ಲಿ ಮೂವ್ ಆಗುತ್ತೆ. ನಮ್ಮ ಸ್ಕ್ರೀನ್ ಮೇಲೆ ಸಣ್ಣದಾಗಿ ಬರುತ್ತೆ ಸ್ವಲ್ಪ ಸೈಜ್. ಅದನ್ನ ನಾವು ಎಲ್ಲಿ ಬೇಕಲ್ಲಿ ಮೂವ್ ಮಾಡಿಬಿಟ್ಟು ಅದನ್ನ ಆಪರೇಟ್ ಮಾಡಬಹುದು. ಅದು ತುಂಬಾನೇ ಈಸಿ ಆಗುತ್ತೆ. ಅದು ಕೂಡ ನೀವು ಜಿಬೋರ್ಡ್ ಅಂದ್ರೆ ಗೂಗಲ್ ನ ಒಂದು ಏನ್ ಕೀಬೋರ್ಡ್ ಇದೆ ಅದನ್ನ ಯೂಸ್ ಮಾಡ್ತಾ ಇದ್ರೆ ಅದರಲ್ಲಿ ಫ್ಲೋಟಿಂಗ್ ಕೀಬೋರ್ಡ್ ನ ನೀವು ಆಕ್ಟಿವೇಟ್ ಮಾಡ್ಕೋಬಹುದು ನಿಮ್ಗೆ ಯೂಸ್ ಇದ್ದಾಗ. ಅದನ್ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡ್ಕೋಬಹುದು ಅಂತ ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಮತ್ತೆ ಡಿಆಕ್ಟಿವೇಟ್ ಯಾವ ರೀತಿ ಮಾಡಬಹುದು ಅಂತ ಸಂಪೂರ್ಣ ಅಂತ ಪ್ರೊಸೆಸ್ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಇಲ್ಲಿ ನಾನು ಒಂದು ವಾಟ್ಸ್ಆಪ್ ಮೆಸೇಜ್ ಬಾಕ್ಸ್ ನ ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ಅಲ್ಲಿ ಫ್ಲೋಟಿಂಗ್ ಕೀಬೋರ್ಡ್ ನ ಯಾವ ರೀತಿ ನಾವು ಆಕ್ಟಿವೇಟ್ ಮಾಡಬಹುದು, ವಾಟ್ಸ್ಆಪ್ ನಲ್ಲಿ ಮಾತ್ರ ಅಲ್ಲ ಎಲ್ಲಿ ಬೇಕಲ್ಲಿ ಆಕ್ಟಿವೇಟ್ ಮಾಡ್ಕೋಬಹುದು. ನೋಡಿ, ವಾಟ್ಸ್ಆಪ್ ನಲ್ಲಿ ನಾನು ಆಕ್ಟಿವೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಕ್ಸಾಂಪಲ್ ಗಾಗಿ. ಇಲ್ಲಿ ಕೀಬೋರ್ಡ್ ನಲ್ಲಿ ಇಲ್ಲಿ ಈ ಕಡೆಗೆ ಒಂದು ಬಾಕ್ಸ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಗೂಗಲ್ ನ ಕೀಬೋರ್ಡ್ ಮಾತ್ರ ಯೂಸ್ ಮಾಡ್ತಾ ಇದ್ರೆ ಆ ಒಂದು ಬಾಕ್ಸ್ ನಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು, ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಗಳಿದೆ. ಇದರಲ್ಲಿ ಒಂದು ಫ್ಲೋಟಿಂಗ್ ಅಂತ ಒಂದು ಆಪ್ಷನ್ ಕೊಟ್ಟಿರ್ತಾರೆ, ನೋಡಬಹುದು ಇಲ್ಲಿ ಫ್ಲೋಟಿಂಗ್ ಅಂತ. ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬಹುದು. ಇಲ್ಲಿ ಕೆಳಗಡೆನೂ ಇರ್ಬೋದು, ಮೇಲ್ಗಡೆ ಇರ್ಬೋದು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನಮ್ಮ ಒಂದು ಫ್ಲೋಟಿಂಗ್ ಕೀಬೋರ್ಡ್ ಒಂದು ಇಲ್ಲಿ ಆಕ್ಟಿವೇಟ್ ಆಗಿದೆ. ಸ್ನೇಹಿತರೆ, ಇದನ್ನ ನಾವು ಈ ಕೆಳಗಡೆ ಗ್ಯಾಪ್ ಏನಿದೆ ಅಲ್ಲಿ ನಾವು ಈ ರೀತಿ ಟಚ್ ಮಾಡಿಬಿಟ್ಟು ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಈ ಒಂದು ಏನ್ ಗ್ಯಾಪ್ ಇದೆ ಅಲ್ಲಿ ಟಚ್ ಮಾಡಿ ಈ ರೀತಿ ನೋಡಬಹುದು, ಎಲ್ಲಿ ಬೇಕಲ್ಲಿ ಮೂವ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಸ್ಕ್ರೀನ್ ತುಂಬೆಲ್ಲ ಅದು ತಿರುಗಾಡುತ್ತೆ. ನಂತರದಲ್ಲಿ ಇದರ ಸೈಜ್ ಕೂಡ ಈ ರೀತಿ ನೋಡಬಹುದು, ಸಣ್ಣದಾಗಿ ದೊಡ್ಡದಾಗಿ ಮಾಡ್ಕೋಬಹುದು. ನೋಡಬಹುದು, ನಮ್ಗೆ ಯಾವ ರೀತಿ ಕಂಫರ್ಟ್ ಅನ್ಸುತ್ತೆ ಆ ರೀತಿ ಕೂಡ ನಾವು ಮಾಡ್ಕೋಬಹುದು. ಅಂದ್ರೆ ಕೆಲವು ಬಾರಿ ಒಂದೇ ಕೈಯಿಂದ ನಾವು ಆಪರೇಟ್ ಮಾಡ್ತಿರ್ಬೇಕಾದ್ರೂ ಕೂಡ ಇದು ಯೂಸ್ ಆಗುತ್ತೆ. ಫ್ಲೋಟಿಂಗ್ ಕೀಬೋರ್ಡ್ ಅಂತ ಇದು ಒಂದು ಡಿಫ್ರೆಂಟ್ ಆದಂತ ಕೀಬೋರ್ಡ್ ಇರುತ್ತೆ. ಇದು ಜಿಬೋರ್ಡ್ ನಲ್ಲಿನೇ ಇರುತ್ತೆ. ಅಂದ್ರೆ ಗೂಗಲ್ ನ ಕೀಬೋರ್ಡ್ ಏನು ಯೂಸ್ ಮಾಡ್ತಾ ಇರ್ತೀವಿ ಅದರಲ್ಲಿ ಈ ರೀತಿ ಒಂದು ಸೆಟ್ಟಿಂಗ್ಸ್ ಇರುತ್ತೆ. ಈ ರೀತಿ ನಾವು ಅದನ್ನ ಆಕ್ಟಿವೇಟ್ ಮಾಡಿಬಿಟ್ಟು ನೀವು ಇದರಲ್ಲಿ ಏನೇ ಟೈಪ್ ಮಾಡಿದ್ರು ಕೂಡ ಅಲ್ಲಿ ನಿಮ್ಮ ಒಂದು ಸೇಮ್ ಟು ಸೇಮ್ ಏನ್ ಟೈಪ್ ಆಗುತ್ತೆ ಅದೇ ರೀತಿ ಆಗ್ತಾ ಇರುತ್ತೆ. ನಂತರದಲ್ಲಿ ಇದನ್ನ ನಾವು ಡಿಆಕ್ಟಿವೇಟ್ ಮಾಡ್ಕೋಬೇಕು ಅಂದ್ರೆ ಅದೇ ಬಾಕ್ಸ್ ಮೇಲೆ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಬಹುದು, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಇಲ್ಲಿ ಫ್ಲೋಟಿಂಗ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಮರಳಿ ಡಿಆಕ್ಟಿವೇಟ್ ಆಗಿಬಿಟ್ಟು ಈ ರೀತಿ ನಾರ್ಮಲ್ ಕೀಬೋರ್ಡ್ ಅನ್ನೋದು ಇಲ್ಲಿ ಬರುತ್ತೆ. ಈ ರೀತಿ ನಾವು ಫ್ಲೋಟಿಂಗ್ ಕೀಬೋರ್ಡ್ ನ ಆಕ್ಟಿವೇಟ್ ಅಥವಾ ಡಿಆಕ್ಟಿವೇಟ್ ಮಾಡ್ಕೋಬಹುದು. ಅದು ಗೂಗಲ್ ನ ಕೀಬೋರ್ಡ್ ಅಲ್ಲಿ ಮಾತ್ರ ಅವೈಲೇಬಲ್ ಇದೆ. ಅಂದ್ರೆ ಜಿಬೋರ್ಡ್ ನಲ್ಲಿ ಮಾತ್ರ ಅವೈಲೇಬಲ್. ಬೇರೆ ಬೇರೆ ಕೀಬೋರ್ಡ್ ನಲ್ಲೂ ಅವೈಲೇಬಲ್ ಇರಬಹುದು, ಆದ್ರೂ ಇಷ್ಟು ಈಸಿಯಾಗಿ ಒಂದು ಗೂಗಲ್ ನ ಕೀಬೋರ್ಡ್ ನಲ್ಲಿ ಮಾತ್ರ ಅವೈಲೇಬಲ್ ಇದೆ. ಈ ರೀತಿ ನಾವು ಫ್ಲೋಟಿಂಗ್ ಕೀಬೋರ್ಡ್ ನ ನಮ್ಮ ಒಂದು ಆಂಡ್ರಾಯ್ಡ್ ಫೋನ್ ನಲ್ಲಿ ಯೂಸ್ ಮಾಡಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಎಲ್ಲಿವರೆಗೂ ಟೇಕ್ ಕೇರ್.